ಕೆಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ. ಅಲಕಾಪುರ ಪಂಚಾಯಿತಿಯ ಹನುಮೇನಹಳ್ಳಿಯ ದ್ಯಾವಪ್ಪ ಕೆರೆಯನ್ನು ಡ್ಯಾಮ್ ಆಗಿ ನಿರ್ಮಾಣ ಮಾಡಿದರೆ ಗೌರಿಬಿದನೂರು ನಗರಕ್ಕೆ ನೀರು ಒದಗಿಸುವುದಲ್ಲದೆ ಸುಮಾರು 25 ಹಳ್ಳಿಗಳಿಗೆ ಇಲ್ಲಿ ಡ್ಯಾಮ್ ಮಾಡುವುದರಿಂದ ನೀರನ್ನು ಒದಗಿಸಬಹುದು ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ರವಿಚಂದ್ರ ರೆಡ್ಡಿ ಅವರ ಅಭಿಪ್ರಾಯ. ಇಲ್ಲಿ ಡ್ಯಾಮ್ ಮಾಡುವುದರಿಂದ ಸುತ್ತಮುತ್ತಲಿನ ಎಲ್ಲಾ ಕೊಳವೆ ಬಾವಿಗಳಿಗೆ ಅಂತರ್ಜಲ ವೃದ್ಧಿಯಾಗಿ ಎಲ್ಲಾ ಕಾಲದಲ್ಲೂ ರೈತರಿಗೆ ಬೆಳೆಗಳನ್ನು ಬೆಳೆಯಲು ನೀರಿನ ಕೊರತೆ ಇರುವುದಿಲ್ಲ ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಕನ್ನಡಪರ ಹೋರಾಟಗಾರರಾದ ಪ್ರಭುರವರು ಮಾತನಾಡಿ, ಸುಮಾರು 202 ಎಕರೆ ಸರ್ಕಾರಿ ಜಮೀನು ಇದ್ದು ಇಲ್ಲಿ ಡ್ಯಾಮ್ ಮಾಡುವುದರಿಂದ ಗೌರಿಬಿದನೂರು ತಾಲೂಕಿಗೆ ಇರುವ ನೀರಿನ ಬವಣೆಯನ್ನು ನೀಗಿಸಬಹುದು ಎಂದು ತಿಳಿಸಿದರು. ಈ ವೇಳೆಯಲ್ಲಿ ರೈತ ಮುಖಂಡರಾದ ನಾಗಭೂಷಣ ರೆಡ್ಡಿ, ಬಾಲಚಂದ್ರ ರೆಡ್ಡಿ, ವೆಂಕಟೇಶ್ವರ ರೆಡ್ಡಿ, ರವಿಚಂದ್ರನ್ ರೆಡ್ಡಿ, ಬಳ್ಳಾರಿ ವೆಂಕಟೇಶ್ ಮತ್ತು ಆ ಭಾಗದ ಎಲ್ಲಾ ರೈತ ಮುಖಂಡರು ಉಪಸ್ಥಿತರಿದ್ದರು. ದೊಡ್ಡ ಒಬ್ಬ ಯಜಮಾನ ಬೈಕೊಂತ ಇದ್ದ. ಯಾಕೆ ಅಂತ ಕೇಳಿದೆ ನಾನು. ಕೇಳಿದಾಗ ತೆಲುಗು ಅಲ್ಲಿ ತಾವು ಕುಂಟುಂದಪ್ಪ ಕುಂಟತ್ ಮಾತ್ರ ಎವರು ಇಂಪ್ರೂವ್ చేయలేదಪ್ಪ ದಾದಾಪು ನೀళ్ళు ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ನಾನು ಆ ಕ್ಯಾಂಪಿಯನ್ ಬಿಟ್ಟು ನಾವೆಲ್ಲ ಬಂದು ಇಲ್ಲಿ ನೋಡಿದ್ವಿ. ಆಗಲೇನು ನಾನು ಪ್ರಯತ್ನ ಪಟ್ಟೆ ಇಲ್ಲಿನ ಭಾಗದ ಜನರ ರೈತರನ್ನು ಮಾತಾಡಿ ಒಂದು ಹೋರಾಟ ರೂಪಿಸಿ ಮಾಡೋಣ ಅಂತ. ಆದರೆ ಆ ದಿನದ ಒಂದು ಇದು ಇವತ್ತು ಈ ಭಾಗಕ್ಕೆ ರೈತರೆಲ್ಲ ಒಗ್ಗಟ್ಟಾಗಿ ಬರೋಕ್ಕೆ ಸಾಧ್ಯ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಸುಮಾರು ನಾವು ಮೊನ್ನೆ ನೋಡಿ ಹೋದಾಗ ರೈತರನ್ನೆಲ್ಲ ಮಾತಾಡಿದಾಗ ನಾವು ಬರ್ತೀವಿ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಬಂದು ನೋಡಿ ಮತ್ತೆ ಮಾತಾಡಿ ಸುಮ್ಮನೆ ಮಾತಾಡಿದ್ರೆ ಸರ್ಕಾರಗಳ ಗಮನ ಸೆಳೆಯೋಕ್ಕಾಗಲ್ಲ ಅಂತ ಒಂದು ನೀರಾವರಿ ತಜ್ಞರನ್ನು ಕೂಡ ಇಲ್ಲಿ ಕರೆಸಿ ಅವ್ರ ಹತ್ರ ಒಂದು DPR ಕೂಡ ಮಾಡಿಸಿದ್ವಿ, ಒರಿಜಿನಲ್ DPR ಕೂಡ ಮಾಡಿಸಿದ್ವಿ. ಅವರ ಪ್ರಕಾರ ಈ ಒಂದು ಕೆರೆ ಸುಮಾರು 202 ಎಕರೆ ವಿಸ್ತೀರ್ಣ ಬರುತ್ತೆ. 202 ಅಡಿ ವಿಸ್ತೀರ್ಣದಲ್ಲಿ 40 ಎಕರೆ ಸುಮಾರು 40 ಎಕರೆಯಲ್ಲಿ ನೀರನ್ನು ನಿಲ್ಲಿಸಬಹುದು ಈ ಒಂದು ಇದರಲ್ಲಿ. ಹಾಗೆಯೇ ಮತ್ತು ಈ ತಾಲ್ಲೂಕಿನಲ್ಲಿ ಯಾವುದೇ ಥರನಾದಂತಹ ನದಿ ನಾಲೆಗಳಿಲ್ಲ ಮತ್ತು ಕೆರೆ ಕುಂಟೆಗಳು ಹಳೇ ಕಾಲದ ಮಹಾರಾಜರು ಮಾಡಿರ್ತಕ್ಕಂಥ ಕೆರೆಗಳು ಬಿಟ್ಟರೆ ಈಗಿನ ಜನಪ್ರತಿನಿಧಿಗಳು ಯಾವುದೇ ಥರನಾದಂಥ ಹೊಸ ಕೆರೆಯನ್ನು ಮಾಡೋಕ್ಕೆ ಮುಂದಾಗಿಲ್ಲ. ಈ ಭಾಗದಲ್ಲಿ ಈಗ ಸುಮಾರು ಗೌರಿಬಿದನೂರು ನಗರ ಸುಮಾರು 80,000 ಜನ ಒಂದು ಅಂದಾಜಿರುತ್ತೆ ಇರೋದು. ಹಾಗೆಯೇ ಇಲ್ಲಿ ಈ ಭಾಗದಲ್ಲಿ ಸುಮಾರು 15-20 ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗಳಿಗೆ ಇದನ್ನು ಒಂದು ಇಂಪ್ರೂವ್ ಮಾಡಿದರೆ ಅಂತರ್ಜಲ ಮಟ್ಟ ಹೆಚ್ಚಿಸ್ಬೋದು. ಹಾಗೆಯೇ ಗೌರಿಬಿದನೂರು ತಾಲೂಕಿಗೆ ನೀರು ಕೊಡ್ಬೋದು, ಕುಡಿಯೋ ನೀರು ಕೊಡ್ಬೋದು. ಇಲ್ಲೇ ಹತ್ತಿರದಲ್ಲಿ ನಮ್ಮ ಎತ್ತಿನಹೊಳೆ ಒಂದು ಪೈಪ್ಲೈನ್ ಕೂಡ ಹೋಗಿದೆ. ಎಲ್ಲ ಒಂದು 9-10 ಕಿಲೋಮೀಟ್ರಲ್ಲಿ ಪೈಪ್ಲೈನ್ ಹೋಗಿದೆ. 9 ಕಿಲೋಮೀಟ್ರ್ ಪೈಪ್ಲೈನು ಎತ್ತಿನಹೊಳೆ ಪೈಪ್ಲೈನ್ ಇಲ್ಲಿ ಹಾಕಿದರೆ ಸುಮಾರು ಗೌರಿಬಿದನೂರು ತಾಲೂಕಿಗೂ ಕುಡಿಯೋಕ್ಕೆ ನೀರು ಕೊಡ್ಬೋದು. ಇಲ್ಲಿನ 15-20 ಹಳ್ಳಿಗಳ ರೈತರ ಒಂದು ಸಮಸ್ಯೆ ಕೂಡ ನೀಗಿಸುವಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಇದನ್ನು ಜನಪ್ರತಿನಿಧಿಗಳಾಗ್ಬೋದು, ಸರ್ಕಾರಗಳಾಗೋದು ಈ ಕಡೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈ ಒಂದು ಇವತ್ತಿನ ದಿವಸ ನಮ್ಮ ದ್ಯಾವಪ್ಪನ ಕೆರೆ ಅಂತೇಳಿ ಅಲಕಾಪುರ ಗ್ರಾಮ ಪಂಚಾಯತಿ ಮತ್ತು ಜಿ ಬೊಮ್ಮಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 15 ಹಳ್ಳಿಗಳ ಒಂದು ಚಿಕ್ಕದಾದ ಒಂದು ಕೆರೆ. ಈ ಕೆರೆ ರಾಜಮಹಾರಾಜರು ಸುಮಾರು 106 ವರ್ಷಗಳ ಹಿಂದೆ ಕಟ್ಟಿದಂಥ ಒಂದು ಕೆರೆನ ಈಗ ಸರ್ಕಾರದ ಮತ್ತು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳನ್ನು ಗಮನ ಸೆಳೆದು ಇದನ್ನ ಹೆಚ್ಚಿನದಾಗಿ ದೊಡ್ಡದ ರೀತಿಯಲ್ಲಿ ಮಾಡಿಸ್ಬೇಕು ಅಂತೇಳಿ ಇವತ್ತಿನ ಈ ಭಾಗದ AKRS ಸಂಘಟನೆ ಹಾಗೂ ಎಲ್ಲ ರೈತ ಪರ ಸಂಘಟನೆಗಳು ಹಾಗೂ ರಕ್ಷಣಾ ವೇದಿಕೆ ಈ ಭಾಗದ ಎಲ್ಲ ರೈತರು ನಮ್ಮ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ರೈತರು ಕೂಡ ಇವತ್ತು ಆಗಮಿಸಿದ್ದೀವಿ. ಇಲ್ಲಿ ವಿಸ್ತೀರ್ಣವಾದಂಥ ಜಾಗ ಸಾಕಷ್ಟಿದೆ. 269 ಸರ್ವೆ ನಂಬರ್
202 ಎಕರೆ ಇದು ಗೋಮಾಳ ಜಾಗ ಇದೆ. ಈ ಜಾಗದಲ್ಲಿ ಈಗಾಗಲೇ ಸರ್ಕಾರದಿಂದ ಸರ್ವೇನೂ ಮಾಡಿಸಿದ್ದೀವಿ ನಾವು. ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅರ್ಧ TMCಗೂ ಹೆಚ್ಚು ನಿಲುಗಡೆ ಮಾಡೋ ಅಂಥ ಒಳ್ಳೆ ಉಪಯುಕ್ತವಾದ ಸ್ಥಳ ಅಂತ ಹೇಳಿದ್ದಾರೆ. ಆ ಉದ್ದೇಶದಿಂದ ಇವತ್ತಿನ ದಿವಸ ನಾವು ಕೂಡ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯೋದಕ್ಕೋಸ್ಕರವಾಗಿ ಎಲ್ಲ ರೈತ ಮುಖಂಡರು ಇಲ್ಲಿ ಇವತ್ತು ಆಗಮಿಸಿದ್ದೀವಿ. ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಗೌರಿಬಿದನೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಈ ಭಾಗದ ಸುಮಾರು 15-20 ಹಳ್ಳಿಗಳ ರೈತರಿಗೆ ಅಂತರ್ಜಲ ಹೆಚ್ಚಿಸೋದಕ್ಕಾಗ್ಬೋದು. ಅದ್ರ ಜೊತೆಗೆ ಬಂಡಿ ಹಳ್ಳದ ಮುಖಾಂತರ ಕಿಂಡಿ ಅಣೆಕಟ್ಟು ಏನು ಗೌರಿಬಿದನೂರು ಉತ್ತರ ಪಿನಾಕಿನಿ ನದಿ ಇದೆ, ಆ ನದಿಗೆ ಕೂಡ ಕನೆಕ್ಟಿವಿಟಿ ಚಾನಲ್ಸು ಇದರಿಂದ ಸಾಕಷ್ಟು 14-15 ಚಾನಲ್ ಇರೋದ್ರಿಂದ ಇವತ್ತಿನ ದಿವಸ ನಾವು ಇವತ್ತು ಎಲ್ರಿಗೂ ಮನವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಜೊತೆಗೆ ಇವತ್ತೆಲ್ಲ ಕರೆಸಿ ಸ್ಥಳದಲ್ಲೇನು ಅವರು ಖುದ್ದಾಗಿ ನೋಡಿ ವೀಕ್ಷಣೆ ಮಾಡಿ ಅವರು ಕೂಡ ಈ ಒಂದು ವಿಚಾರವನ್ನು ಸಂಗ್ರಹಣೆ ಮಾಡಲಿ ಅಂತೇಳಿ ಎಲ್ಲರನ್ನ ಕರೆಸಿ ಈ ಸುದ್ದಿಯನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ನಮಗೆ ಸಹಕಾರ ಕೊಡಬೇಕು. ಈ ಭಾಗದ